ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹೈಕೋರ್ಟ್ ಕೇಸ್ಗಳನ್ನ ಮಂಗಳೂರಿನಲ್ಲಿ ಒಂದು ಪೀಠ ಮಾಡಿ ಅಲ್ಲಿಗೆ ವರ್ಗಾಯಿಸಬೇಕು ಅಂತಕ್ಕಂಥ ತೀರ್ಮಾನ ಇಟ್ಕೊಂಡಿದ್ರೆ ಇನ್ನೆಲ್ಲ ಅದೇನಾದ್ರು ಆದ್ರೆ ಇನ್ ಮುಂದೆ ಎಲ್ಲಾ ಶಿವಮೊಗ್ಗದ ಕೇಸ್ಗಳು ಹೈಕೋರ್ಟ್ ಪೀಠ ಮಂಗಳೂರಲ್ಲಿ ನಾವು ಹೋಗ್ಬೇಕಾಗುತ್ತೆ. ಇದು ಏಕಪಕ್ಷೀಯ ನಿರ್ಧಾರ. ಇಲ್ಲಿ ಯಾರೋ ಯಾವ್ದೋ ಸಮಿತಿ ಇಲ್ಲಿ ಯಾರು ಬರಲಿಲ್ಲ, ಇಲ್ಲಿ ಯಾರನ್ನೂ ಕೇಳಿಲ್ಲ, ನಮ್ಮನ್ನೊಂದು ಕನ್ಸಲ್ಟ್ ಮಾಡಿಲ್ಲ. ಇದು ಏಕಪಕ್ಷೀಯವಾದ ನಿರ್ಧಾರ. ಚೀಫ್ ಜಸ್ಟಿಸ್ ಕರ್ನಾಟಕ ಹೈಕೋರ್ಟ್ ನೋಡ್ ತೆಗೆದುಕೊಂಡ ನಿರ್ಧಾರ. ಹಾಗಾಗಿ ನಮ್ಗಿದು ನಮ್ಗನ್ಸೋದಿದು ನ್ಯಾಯದ ಹೆಸರಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ದೊಡ್ಡ ಅನ್ಯಾಯ ಅಂತ. ಹೆಸರು ನ್ಯಾಯ ಸೇವೆ ಆಗ್ತಾ ಇರೋದು ದೊಡ್ಡ ಅನ್ಯಾಯ. ಯಾವುದೇ ಕಾರಣಕ್ಕೆ ನಮ್ದು ಎರಡು ಇವತ್ತು, ಹಾಗಾಗಿ ನಾವಿವತ್ತು ಶಿವಮೊಗ್ಗ ನ್ಯಾಯವಾದಿಗಳಿಂದ ಹೋರಾಟ ಮಾಡ್ತಾ ಇದ್ರೆ ನಾವು ಅವ್ರಿಗೆ ಹೇಳಿದ್ವಿ, ನಿಮ್ಮ ಹೋರಾಟ ಆಗ್ಬಾರ್ದಿತ್ತು, ನಾಗರಿಕರ ಹೋರಾಟ ಆಗ್ಬೇಕಿತ್ತು, ಇಲ್ಲಿಯ ಕಕ್ಷಿದಾರರ ಹೋರಾಟ ಆಗ್ಬೇಕಿತ್ತು, ಜನರ ಹೋರಾಟ ಆಗ್ಬೇಕಿತ್ತು. ಇದು ಕೇವಲ ನಿಮ್ ಸಮಸ್ಯೆ ಅಲ್ಲ, ಇದು ಎಲ್ಲ ಶಿವಮೊಗ್ಗ ಜಿಲ್ಲೆಯ ಸಮಸ್ಯೆ. ಹಾಗಾಗಿ ಪೀಠ ಆಗೋದಂದ್ರೆ ಶಿವಮೊಗ್ಗನೇ ಬೆಸ್ಟ್ ಪ್ರಿಫರೆನ್ಸ್ ಅಂತ ನಮ್ಮ ಅವ್ರ ಹಲವಾರು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಅವ್ರು ಏನ್ ಕೊಟ್ಟಿದ್ದಾರೆ ಅದು ಸತ್ಯ ಇದೆ. ಹಾಗೆ ಯಾವುದೇ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲೆಯ ಕೇಸುಗಳನ್ನ ಮಂಗಳೂರಿಗೆ ವರ್ಗಾವಣೆ ಆಗ್ಬಾರ್ದು. ಇದಕ್ಕೆ ಬಲವಾದ ಕಾರಣಗಳು, ನಮಗೆ ಮಂಗಳೂರು ಯಾವುದೇ ಕಾರಣಕ್ಕೆ ಕನ್ವೀನಿಯನ್ಸ್ ಇಲ್ಲ. ಇಲ್ಲಿಂದ ಒಂದು 5-6 ಗಂಟೆ ಜರ್ನಿ, ಮಿನಿ ಬಸ್ ಅಲ್ಲಿ ಹೋಗ್ಬೇಕು. ಮಿನಿ ಬಸ್ ಬಿಟ್ಟರೆ ಬೇರೆ ಯಾವ್ದಿಲ್ಲ, ಎಲ್ಲ ಕಾರ್ ಮಾಡ್ಕೊಂಡು ಹೋಗ್ಬೇಕು. ಜರ್ನಿ ಎಲ್ಲ ಗಾರ್ಡ್ ಸೆಕ್ಷನ್, ಇಟ್ಸ್ ನಾಟ್ ಕಂಫರ್ಟಬಲ್. ಅದೇ ಬೆಂಗಳೂರಿಗಾದ್ರೆ ನಮಗೆ ರಾತ್ರಿ 2 ಟ್ರೈನ್ ಇದೆ, ಬೆಳಿಗ್ಗೆ 2 ಟ್ರೈನ್ ಇದೆ, ಹಗಲೊತ್ತೊಂದು 2 ಟ್ರೈನ್ ಇದೆ. ಬೆಂಗಳೂರಿಗೆ ಹೋಗೋದಕ್ಕೆ ಕಂಫರ್ಟ್ ನಮ್ಗೆ. ಮತ್ತೆ ಬಸ್ಗಳು, ಓಲೋ ಬಸ್ಗಳು, ರಾಜಹಂಸ ಬಸ್ಗಳು ಬೇಕಷ್ಟಿದಾವೆ. ಶಿವಮೊಗ್ಗದಿಂದ ಬೆಳಿಗ್ಗೆ ಇದಾವೆ, ರಾತ್ರಿ ಎಲ್ಲ ಹೊತ್ತುಗಳಲ್ಲಿ ಇದಾವೆ. ಹಾಗೆ ಇವತ್ತು ಬೇಕು ಅಂತಂದ್ರೆ ಫ್ಲೈಟ್ ಅಲ್ಲಿ ಹೋಗ್ತಕ್ಕಂಥವ್ರಿಗೆ ಫ್ಲೈಟ್ ಇದೆ. ಇವತ್ತು ಶಿವಮೊಗ್ಗದಿಂದ ಬೆಂಗಳೂರು ಕನೆಕ್ಷನ್ ನಮಗೆ ಚೆನ್ನಾಗಿದೆ. ಇದಿಲ್ಲ ಮಂಗಳೂರಿಗೆ, ನಮಗೆ ತುಂಬಾ ಕಷ್ಟ ಆಗುತ್ತೆ. ಮಂಗಳೂರು ಅಂತ ಹೋಗಿ ಬರೋದು ಹೆಚ್ಚು ಕಮ್ಮಿ ಅದು 5:30 ಗಂಟೆ ಬೆಂಗಳೂರಿನಲ್ಲಿ. ಇನ್ನೊಂದು ಯಾಕೆ ನಾವು ಇದನ್ನ ಬೇಡ ಅಂತ ಹೇಳ್ತೀವಿ ಅಂತಂದ್ರೆ, ಬೆಂಗಳೂರಲ್ಲಿ ಬೇರೆ ಬೇರೆ ಈ ಟ್ರಿಬ್ಯುನಲ್ಸ್ಗಳಿದಾವೆ. ಲ್ಯಾಂಡ್ ಟ್ರಿಬ್ಯುನಲ್ಸ್ ಇರ್ಬೋದು, ಬೇರೆ ಬೇರೆ ಟ್ರಿಬ್ಯುನಲ್ಸ್ ಇದಾವೆ. ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ಸ್ ಇರ್ಬೋದು, ಬೇರೆ ಬೇರೆ ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್ಗೆ ಹೋಗ್ತೀವಿ. ಹಾಗೆ ಹೈಕೋರ್ಟ್ ಕೇಸ್ಗಳನ್ನ ಅಟೆಂಡ್ ಮಾಡ್ಕೊಂಡ್ ಬರ್ತೀವಿ. ಹಲವಾರು ಜನ ನ್ಯಾಯವಾದಿಗಳಿಗೆ ಇದು ಕೆಲಸ ಆಗುತ್ತೆ. ಇದಕ್ಕೆ ಒಂಥರದಲ್ಲಿ ಇದೆಲ್ಲ ಅದೇ ಆದ್ರೆ ಮಂಗಳೂರು ಆಗ್ಬಿಟ್ರೆ ಹೈಕೋರ್ಟ್ ಪೀಠಕ್ಕೆ ನಾವು ಮಂಗಳೂರಿಗೆ ಹೋಗ್ಬೇಕು, ಟ್ರಿಬ್ಯುನಲ್ ಅನ್ನೆಲ್ಲ ನಾವೆಲ್ಲಿ ನೋಡ್ಬೇಕು, ಬೆಂಗಳೂರಿಗೆ ನೋಡ್ಬೇಕು. ಇದು ಇನ್ನೊಂಥರ ನಮ್ಗೆ ಇನ್ಕನ್ವೀನಿಯನ್ಸಿ. ಮತ್ತೆ ಬೆಂಗಳೂರಿಗೆ ಹೋದಾಗ ಬರೀ ನಾವು ಕೇಸಿಗೆ ಮಾತ್ರ ಹೋಗಲ್ಲ, ಹಲವಾರು ಬೇರೆ ಬೇರೆ ಕೆಲಸಗಳನ್ನ ವ್ಯವಹಾರಗಳನ್ನ ಇಟ್ಕೊಂಡು ಹೋಗ್ತೀವಿ. ಮಂಗಳೂರಿಗೆ ಹೋದ್ರೆ ಬರೀ ಕೇಸಿಗೆ ಹೋಗ್ಬೇಕು, ವಾಪಸ್ ಬರ್ಬೇಕು. ಇದ್ರೊಟ್ಟಿಗೆ ನಾವ್ ಎಲ್ಲಿಂದ ನ್ಯಾಯವಾದಿಗಳು ಕರ್ಕೊಂಡ್ ಬರ್ಬೇಕು, ಬೆಂಗಳೂರಿಂದ ಕರ್ಕೊಂಡ್ ಬರ್ಬೇಕು. ಅವ್ರನ್ನ ಹೇಗೆ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಫ್ಲೈಟ್ ಅಲ್ಲೇ ಬರ್ತಾರೆ ಅವರಲ್ಲಿಗೆ. ಈಗಲೇ ನ್ಯಾಯಾಲಯದ ವ್ಯವಹಾರಗಳು ದುಬಾರಿ, ಇನ್ನಷ್ಟು ದುಬಾರಿ ಆಗುತ್ತೆ. ನಮಗೆ ನ್ಯಾಯ ಹೈಕೋರ್ಟ್ ಅಲ್ಲಿ ಕೇಳೋದಕ್ಕೆ ಇನ್ನಷ್ಟು ದುಬಾರಿ ಆಗುತ್ತೆ. ಅವ್ರನ್ನ ಫ್ಲೈಟ್ ಕರ್ಕೊಂಡು ಹೋಗಿ ವಾಪಸ್ ಹೋಗ್ಬೇಕು. ಮತ್ ನಾವು ದಾಖಲೆ ಕೊಡೋದಕ್ಕೆ ಬೆಂಗಳೂರಿಗೆ ಹೋಗ್ಬೇಕು, ಕೋರ್ಟ್ ಹಿಯರಿಂಗ್ಗೆ ದಾವಣಗೆರೆ ಮಂಗಳೂರಿಗೆ ಹೋಗ್ಬೇಕು. ಟೋಟಲಿ ನಮ್ಗಿದು ಇನ್ಕನ್ವೀನಿಯಂಟ್. ನಮ್ಗೆ ಯಾವುದೇ ಕಾರಣಕ್ಕೆ ಇದು ಆಗಲ್ಲ, ಇದು ಒಪ್ಪಕ್ ಸಾಧ್ಯನೇ ಇಲ್ಲ. ಮತ್ತೆ ವಾತಾವರಣ, ಮಂಗಳೂರಿನ ವಾತಾವರಣ, ಅಲ್ಲಿಯ ಕ್ಲೈಮೇಟ್ ನಮ್ಗೆ ಒಪ್ಪಲ್ಲ. ಈ ಎಲ್ಲ ಕಾರಣಕ್ಕೆ ನಾವು ಇದು ಬೇಡ, ಶಿವಮೊಗ್ಗದಲ್ಲೇ ಆಗ್ಬೇಕು. ಆಗದಾದ್ರೆ ಪೀಠ ಮಾಡಿದ್ರೆ ಶಿವಮೊಗ್ಗದಲ್ಲಿ ಮಾಡಿ. ಶಿವಮೊಗ್ಗದಲ್ಲಿ ಎಲ್ಲ ಅರ್ಹತೆ ಇದೆ. ಶಿವಮೊಗ್ಗದಿಂದ ಒಂದು 5-6 ಸುತ್ತಮುತ್ತ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಶಿವಮೊಗ್ಗ ಹಬ್ಬ ಅಂದ್ರೆ 2 ಗಂಟೆ 2.5 ಗಂಟೆ ಜರ್ನಿ. ಮತ್ತೆ ಗಾರ್ಡ್ ಸೆಕ್ಷನ್ ಕಡಿಮೆ. ಹಾಗಾಗಿ ಪೀಠ ಶಿವಮೊಗ್ಗದಲ್ಲೇ ಮಾಡೋದು ಒಳ್ಳೇದು. ಆದ್ರೆ ಅದರೊಟ್ಟಿಗೆ ಯಾವುದೇ ಕಾರಣಕ್ಕೆ ಶಿವಮೊಗ್ಗದ ಕೇಸುಗಳನ್ನ ಮಂಗಳೂರಿಗೆ ಪೀಠ ಮಾಡಿದ್ರೆ ವರ್ಗಾವಣೆ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ಈಗ ನಾವು ಹೇಳ್ತಾ ಇರೋದು, ತಕ್ಷಣ ಏನು ಏಕಪಕ್ಷೀಯ ನಿರ್ಧಾರವನ್ನ ಏನ್ ಮಾಡಿದ್ದಾರೆ, ಇದನ್ನ ಕೇಂದ್ರ ಸರ್ಕಾರದ ಕಾನೂನು ಇಲಾಖೆ ಇದನ್ನ ಗಮನಿಸಿ ಇದನ್ನ ತಡೆ ಹಿಡಿಬೇಕು. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರು ಒಟ್ಟಾಗಿ ಇದು ಸಂಘಟಿತ ಹೋರಾಟ ಮಾಡಿ ಶಿವಮೊಗ್ಗ ಜನತೆಗೆ ನ್ಯಾಯ ಒದಗಿಸಿಕೊಡ್ಬೇಕು. ಸಂಸದರಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಶಾಸಕರಿರ್ಬೋದು, MLCಗಳಿರ್ಬೋದು, ದಯವಿಟ್ಟು ಒಟ್ಟಾಗಿ ಇದಕ್ಕೆ ಬಗೆಹರಿಸ್ಕೊಡಿ. ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದರೊಟ್ಟಿಗೆ ನಿಮ್ಮ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡಲು ನಡೆದಿದ್ದೀವಿ. ನೀವು ಮೊದಲು ನಾವೆಲ್ಲ ಸೇರಿ ಏನು ಚೀಫ್ ಜಸ್ಟಿಸ್ ಇದ್ದಾರೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಇದನ್ನ ತಕ್ಷಣ ಮನವರಿಕೆ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೆ ಶಿವಮೊಗ್ಗ ಬಿಟ್ಟು ಬೇರೆ ಕಡೆ ಪೀಠ ಬೇಡ. ಶಿವಮೊಗ್ಗದ ಕೇಸುಗಳನ್ನ ಮಂಗಳೂರಿಗಂತೂ ವರ್ಗಾವಣೆ
ಬೇಡವೇ ಬೇಡ ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದೀವಿ. ಅವರಿಗೆ ನಮ್ಮ ಜಿಲ್ಲೆಯ ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಶಾಸಕರು, MLCಗಳು ದಯವಿಟ್ಟು ತಕ್ಷಣ ನೀವು ನಿಮ್ಮ ಸ್ಟೇಟ್ಮೆಂಟ್ ಫಸ್ಟ್ ಹೇಳಿ, ಮತ್ತೆ ಜಿಲ್ಲಾ ಚೀಫ್ ಜಸ್ಟಿಸ್ಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥ ಕೆಲಸ ನಿಮ್ಮಂದ ಆಗ್ಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದೀವಿ. ಒಳ್ಳೆ ಕಾರಣಕ್ಕೆ ವಿಫಲ ಆಗಲ್ಲ ಸರ್, ಹೋರಾಟಕ್ಕೆ ಹೇಳಿದೀವಿ, ನಾವೇ ನಾಯಕತ್ವ ಕೊಡ್ತೀವಿ. ಇದು ನಿಮ್ ಸಮಸ್ಯೆ ಅಲ್ಲ. ವಕೀಲರು ಅಂತಂದ್ರೆ ಅವ್ರಿಗೇನೋ ಮಾಡ್ತಾರೆ ಅಂತ ತಿಳ್ಕೊಳ್ತಾರೆ. ವಕೀಲರು ಹೋರಾಟ ಅಲ್ಲ, ಹೋರಾಟ ಅಲ್ಲ. ಇವತ್ತು ರೈತ ಸಂಘ ಬೆಂಬಲ ಕೊಡ್ತಾ ಇದೆ, ನಾವು ಬೆಂಬಲ ಕೊಡ್ತಾ ಇದೀವಿ, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಬೆಂಬಲ ಕೊಡ್ತಾ ಇದೆ. ಇದು ಸುಮಾರು 9-10 ಸಾವಿರ ಜನ ಒಂದು ಕೇಸ್ ಇರ್ತಕ್ಕಂಥವ್ರು, ಪ್ಲಸ್ ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥವ್ರು, ಸುಮಾರು ಒಂದು 20-25 ಸಾವಿರ ಜನರ ಸಮಸ್ಯೆ ಇದು. ಹಾಗಾಗಿ ಇದನ್ನ ಆಗದೆ ಇರೋ ರೀತಿಯಲ್ಲಿ ಶಿವಮೊಗ್ಗವನ್ನ ಲಿಂಕ್ ಮಾಡದೇ ರೀತಿಯಲ್ಲಿ ಬಿಟ್ಬಿಡಿ. ನೀವು ಬೆಂಗಳೂರು ಪೀಠ ಮಾಡಿದ್ರೆ ಬಿಡಿ, ಶಿವಮೊಗ್ಗ ಬಿಡಿ, ನಮಗೆ ಬೆಂಗಳೂರಲ್ಲ ಇಡಿ. ಈ ಒತ್ತಾಯವನ್ನು ಗ್ಯಾರಂಟಿ ನಾವು ಗೆಲ್ತೀವಿ ಸರ್. ಇದು ಡೆಫಿನೆಟ್ ಆಗಿ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್. ಎಚ್ಚರಿಸ್ತೀವಿ, ನಮ್ಮ ರಾಜಕಾರಣಿಗಳನ್ನ ಮಾತಾಡೋ ರೀತಿಯಲ್ಲಿ ಮಾಡ್ತೀವಿ, ಡೆಫಿನೆಟ್ ಮಾತಾಡ್ತೀವಿ. ಒಂದು ದೊಡ್ಡ ಡೆಲಿಗೇಷನ್, ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ ರಾಜಕಾರಣಿಗಳಿಗೆ, ನಮ್ಮ ನಾಯಕರಿಗೆ ಜವಾಬ್ದಾರಿ ಇದೆ ಅಂತ ಈ ಅನ್ಯಾಯ ಆಗ್ಬಾರ್ದು ಶಿವಮೊಗ್ಗಕ್ಕೆ ಅಂತ. ಇದು ಒಂದ್ ದಿವಸದಲ್ಲ, ಈ 8,000 ಕೇಸ್ ಅಲ್ಲ, ಮುಂದೆ ಯಾವತ್ತು ಶಿವಮೊಗ್ಗದ ಎಲ್ಲ ಕೇಸು ಮಂಗಳೂರಲ್ಲಿ ನಿರಂತರವಾಗಿ ಅನ್ಯಾಯ ಆಗುತ್ತೆ. ಜಿಯೋಗ್ರಫಿಕಲಿ ಕರ್ನಾಟಕದ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಒಂದು ಜಿಲ್ಲೆ, ಹೆಡ್ ಕ್ವಾರ್ಟರ್ಸ್. ಕರ್ನಾಟಕದ ಮಧ್ಯಭಾಗದ ರಾಜ್ಯಗಳು ಅಂತಾನೆ, ಜಿಲ್ಲೆಗಳು ಅಂತಾನೆ ಕರೀತಾರೆ ದಾವಣಗೆರೆ ಮತ್ತು ಶಿವಮೊಗ್ಗವನ್ನ. ಹಾಗಾಗಿ ಆಲೋಚನೆ ಮಾಡಬೇಕು, ಯಾವುದೇ ಒಂದು ಯೋಜನೆಯನ್ನು ಕೊಡ್ಬೇಕಾದ್ರೆ ಆಲೋಚನೆ ಮಾಡಬೇಕು. ನಾವು ಎಲ್ಲಿ ಕೊಟ್ರೆ ಸುತ್ತಮುತ್ತಲಿನ 4-6 ಜಿಲ್ಲೆಗಳ ಜನಕ್ಕೆ ಇದು ಅನುಕೂಲ ಆಗ್ತದೆ ಅಂತಕ್ಕಂಥ ಆಲೋಚನೆ ಬಹಳ ಮುಖ್ಯ. ಈ ಆಲೋಚನೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಚೀಫ್ ಜಸ್ಟಿಸ್ ಅವರಿರ್ತಕ್ಕಂಥ ಅಂತಕ್ಕಂಥದ್ದು ಕರಾವಳಿ ತೀರದ ಪಾಪ್ಯುಲೇಷನ್ ಜಾಸ್ತಿ ಇರ್ಬೋದು, ಅಲ್ಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಇರ್ಬೋದು, ಅದೆಲ್ಲವೂ ಬೇರೆ ವಿಚಾರಗಳು. ಆದ್ರೆ ಜಿಯೋಗ್ರಾಫಿಕಲ್ ಸರ್ವೆ ಮಾಡಿದಾಗ ಆ ಪಾತ್ವೇ ಬಂದು ಎಲ್ಲಿ ಕೂರ್ತಾರೆ, ಆ ಸೆಂಟ್ರಲ್ ಕರ್ನಾಟಕ ಅಂತಕ್ಕಂಥ ಶಿವಮೊಗ್ಗ ಅಥವಾ ದಾವಣಗೆರೆ ಅಂತಹ ನಗರಗಳಿಗೆ ಕೊಟ್ರೆ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಅಂತಕ್ಕಂಥದ್ದು ಒಂದು ಸರ್ವೆ ರಿಪೋರ್ಟ್ ಆಗಿರ್ಬೇಕು. ಇಲ್ಲಿ ಯಾವುದೇ ಸರ್ವೆ ರಿಪೋರ್ಟ್ ಅನ್ನು ನಾವು ಕೇಳಲಿಲ್ಲ, ಏಕಾಏಕಿ ಬಂದಂತಹ ಒಂದು ವಿಚಾರ ಇದು. ನಾವು ಮೊನ್ನೆ ಪತ್ರಿಕೆಗಳ ಮುಖಾಂತರ ಹಾಗೆಯೇ ಕೆಲವು ರಿಪೋರ್ಟ್ಸ್ಗಳ ಮುಖಾಂತರ ತಿಳ್ಕೊಂಡಿದ್ದು. ಮಂಗಳೂರಿನ ಪೀಠಕ್ಕೆ ಪ್ರಗತಿ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ಅಲ್ಲಿ ಬಹಳ ಸ್ಟ್ರಾಂಗ್ ರೆಪ್ರೆಸೆಂಟೇಷನ್ ರಾಜಕೀಯವಾಗಿ ಹಾಗೆಯೇ ಬೇರೆ ಬೇರೆ ರೂಪದ ಒಂದು ರೆಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳಿಗೆ ಹೋಗಿ ಅವರು ಕೂಡ ಕನ್ಸೆನ್ಸಸ್ ಕೊಟ್ಟಿದ್ದಾರೆ. ಶಿವಮೊಗ್ಗದ ಜನಪ್ರತಿನಿಧಿಗಳು ಇದಕ್ಕೆ ಹೋರಾಟವನ್ನು ಮಾಡಬೇಕು. ಇದೊಂದು ನಾಗರಿಕ ಹೋರಾಟ, ಜನಗಳ ಹೋರಾಟ ಮತ್ತು ಜನಪ್ರತಿನಿಧಿಗಳ ಹೋರಾಟವಾಗಬೇಕು. ಏಕೆಂದ್ರೆ ಇಲ್ಲಿ ಕಕ್ಷಿದಾರರಾಗಿ ನಿಲ್ತಕ್ಕಂಥವ್ರು ನಾವೇ. ನಮಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಯಾವುದೇ ನ್ಯಾಯ ಸಿಗದೇ ಇದ್ರೆ ನಾವು ರಾಜ್ಯ ನ್ಯಾಯಾಲಯಕ್ಕೆ ಹೋಗಬೇಕು. ಮಂಗಳೂರಂತ ಪ್ರದೇಶ ಖಂಡಿತವಾಗ್ಲೂ ನಮಗೆ ಸಾಧುವಲ್ಲ. ಟೆಂಪರೇಚರ್ ತಗೊಳ್ಳಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ತಗೊಳ್ಳೋಣ ಅಥವಾ ಅಲ್ಲಿ ಉಳ್ಕೊಳ್ತಕ್ಕಂಥ ಒಂದು ವಾಸ್ತವ್ಯದ ವ್ಯವಸ್ಥೆಯನ್ನು ತಗೊಂಡ್ರು ಕೂಡ ಮಂಗಳೂರು ಎಕ್ಸಾರ್ಬಿಟೆಂಟ್ಲಿ ಕಾಸ್ಟ್ಲಿಯರ್ ಸಿಟಿ. ಹಾಗಾದ್ರೆ ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ ವಯಸ್ಸಾದಂತ ಹಿರಿಯರಿಗೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಬೆಂಗಳೂರಿನ ಅಸೆಸಿಬಿಲಿಟಿ ಬಗ್ಗೆ ಎಲ್ಲರೂ ಕೂಡ ನಾವು ತಿಳ್ಕೊಂಡಿದ್ದೇವೆ. ಬೆಂಗಳೂರು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಕೇಂದ್ರ ಸ್ಥಾನ. ಶಿವಮೊಗ್ಗಕ್ಕೆ ಬಹಳ ದೂರ ಏನಿಲ್ಲ. ಬೆಂಗಳೂರು ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರುವಂತಹ ಒಂದು ವ್ಯವಸ್ಥೆ. ಒಂದು ವಿಶೇಷವಾದಂತ ಕೋರ್ಟ್ ಅನ್ನು ಕೊಡ್ತಕ್ಕಂಥ ತೀರ್ಮಾನ ಪಬ್ಲಿಕ್ ಹಿಯರಿಂಗಿಗೆ ಹೋಗ್ಬೇಕು. ಇಲ್ಲಿ ಯಾವುದೇ ಪಬ್ಲಿಕ್ ಹಿಯರಿಂಗ್ ಆಗಿಲ್ಲ. ಯಾವುದೇ ಅಬ್ಜೆಕ್ಷನ್ಸ್ ಗಳಾಗ್ಲಿ ಅಥವಾ ಸಾರ್ವಜನಿಕ ಅಭಿಪ್ರಾಯಕ್ಕೆ ಅವಕಾಶಗಳನ್ನು ಕೊಡಬೇಕು. ಈ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಕೋರ್ಟ್ ಹೇಳುತ್ತೆ, ಅದೇ CJ ಅವರು ಬೇರೆ ಕೇಸ್ಗಳಲ್ಲಿ ಹೇಳ್ತಾರೆ, ನೀವು ಮೊದಲು ಅದನ್ನು ಪಬ್ಲಿಕ್ ಹಿಯರಿಂಗಿಗೆ ಕೊಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾರೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ತಗೊಂಡು ಯಾವುದೇ ಪಬ್ಲಿಕ್ ಹಿಯರಿಂಗ್ ಇಲ್ದಲೆ ಈ ಪೀಠವನ್ನು ಮಂಗಳೂರಿಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಧಿಕ್ಕರಿಸ್ತೇವೆ. ಹಾಗಾಗಿ ಶಿವಮೊಗ್ಗ ನಗರಕ್ಕೆ ಬರಬೇಕು ಅಂತಕ್ಕಂಥ ನಮ್ಮ ಕೂಗು ಅದು ಬಹಳ ಎತ್ತರದ ಕೂಗು. ಅದು ಬೆಂಗಳೂರಿನ ಖಂಡಿತವಾಗ್ಲೂ ತಲುಪುತ್ತೆ. ಎರಡನೇ ವಿಚಾರ ಏನು ಅಂದ್ರೆ, ಈ ಕೂಗಿಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದೆ. ಸುತ್ತಮುತ್ತಲು ಎಷ್ಟು ಜಿಲ್ಲೆಗಳಿದೆ, ಇಲ್ಲಿರ್ತಕ್ಕಂಥ ವಾಲ್ಯೂಮ್ ಆಫ್ ಕೇಸಸ್ ಏನು, ಇಲ್ಲಿರ್ತಕ್ಕಂಥ ಲಾಯರ್ಗಳ ಸಂಖ್ಯೆ ಏನು, ಹಾಗೆಯೇ ಇಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗಳೇನು, ಇದೆಲ್ಲವೂ 10 ಪ್ಯಾರಾಮೀಟರ್ಸ್ ಗಳ ಮೇಲೆ ಈ ಡಿಸಿಷನ್ ತಗೊಳ್ತಾರೆ. ಒಂದ್ ವೇಳೆ ಆ ಡಿಸಿಷನ್ ತಗೊಳ್ಳೋದು ತಮಗೆ ತಡವಾಯಿತು ಅಂದ್ರೆ ಶಿವಮೊಗ್ಗನ ಮಂಗಳೂರಿಗೆ ಸೇರಿಸ್ತಕ್ಕಂಥ ನೋಟಿಫಿಕೇಶನ್ ಅನ್ನ ದಯಮಾಡಿ ಮಾಡಬೇಡಿ. ನೀವು ಈ ತೀರ್ಮಾನ ಬೇಕಿದ್ರೆ ಸ್ವಲ್ಪ ತಡವಾಗಿ ತಗೊಳ್ಳಿ, ಶಿವಮೊಗ್ಗಕ್ಕೆ ಪೀಠವನ್ನು ಕೊಡ್ತಕ್ಕಂಥದ್ದು. ಆದ್ರೆ ಶಿವಮೊಗ್ಗನ ಸ್ಥಳಾಂತರ ಮಾಡಬೇಡಿ. ನಾವು ಬೆಂಗಳೂರು ಹೈಕೋರ್ಟ್ ಪೀಠದಲ್ಲೇ ಉಳ್ಕೊಳ್ತೇವೆ. ಅದು ನಮ್ಮ ಮೊದಲನೇ ಒತ್ತಾಯ. ನಮ್ಮ ಎರಡನೇ ಒತ್ತಾಯ, ನೀವು ಕೊಡೋದಿದ್ರೆ ಮಧ್ಯ ಕರ್ನಾಟಕದ ಶಿವಮೊಗ್ಗ ಭಾಗಕ್ಕೆ ಕೊಡಿ ಅಂತಕ್ಕಂಥ ಒತ್ತಾಯ ನಮ್ಮ ದೊಡ್ಡ ಕೂಗು.
ಇದಕ್ಕೆ ಬೇಕಾದಂತ ಎಲ್ಲ ಪೂರಕ ಹೋರಾಟಗಳನ್ನು ಮಾಡ್ತೇವೆ. ಇದು ಹೋರಾಟದ ಮೊದಲನೇ ಭಾಗ. ಅಲ್ಲಿ ಬಾರ್ ಅಸೋಸಿಯೇಷನ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಶಿವಮೊಗ್ಗ ನಗರದಲ್ಲಿ ಒಂದು 25,000 ಸಹಿ ಸಂಗ್ರಹ ಮಾಡಿ ಅದನ್ನು ಮುಖ್ಯಮಂತ್ರಿಗಳಿಗೆ ಸಿಜೆ ಅವರಿಗೆ ತಲುಪಿಸ್ತಕ್ಕಂಥದ್ದು. ಹಾಗೆಯೇ ಒಂದು ದೊಡ್ಡದಾದಂತ ಜಾಥಾ ಕಾರ್ಯಕ್ರಮ, ಕಾಲ್ನಡಿಗೆ ಜಾಥಾ ಅಥವಾ ಬೇರೆ ರೂಪದ ಜಾಥಾ ಕಾರ್ಯಕ್ರಮದ ಮುಖಾಂತರ ಜನಜಾಗೃತಿಯನ್ನು ಮೂಡಿಸಿ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ನೀವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳ ಮನವೊಲಿಸಿ ಈ ಒಂದು ಯೋಜನೆಯನ್ನ ಶಿವಮೊಗ್ಗ ನಗರಕ್ಕೆ ತರಬೇಕು ಅಂತಕ್ಕಂಥ ಅಭೂತಪೂರ್ವವಾದಂತಹ ಹೋರಾಟಕ್ಕೆ ನಾವು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಕೈ ಹಾಕ್ತಾ ಇದೆ. ತಾವೆಲ್ಲರೂ ಕೂಡ ಇದಕ್ಕೆ ನಮಗೆ ವ್ಯಾಪಕವಾದಂತ ಪ್ರಚಾರದ ಜೊತೆಗೆ ಬೆಂಬಲ ಬೇಕು. ಯಾಕೆಂದ್ರೆ ನಿಮ್ಮ ಮಾಧ್ಯಮದ ವಾಯ್ಸು ಬೇಕಿಲ್ಲಿ. ನಾಳೆ ಇದು ಬೆಂಗಳೂರು ಪತ್ರಿಕೆಯಲ್ಲಿ ಶಿವಮೊಗ್ಗದ ಜೊತೆಗೆ ಬಂದ್ರೆ ಶಿವಮೊಗ್ಗದ ಕೂಗು ಶುರುವಾಗಿದೆ ಅಂತಕ್ಕಂಥ ವಾಯ್ಸು ಮುಖ್ಯಮಂತ್ರಿಗಳಿಗೆ ಸಿಜೆ ಅವರಿಗೆ ತಲುಪಬೇಕು. ಯಾವುದು ಅಸಾಧ್ಯವಲ್ಲ, ಇದೆಲ್ಲವನ್ನು ನಾವು ಸಾಧ್ಯ ಮಾಡಿ ತೋರಿಸೋಣ. ಮೊದಲನೇದಾಗಿ ನಮ್ಮನ್ನು ಬೆಂಗಳೂರಿನಿಂದ ಕೈ ಬಿಡಬೇಡಿ. ಎರಡನೇದಾಗಿ ಶಿವಮೊಗ್ಗಕ್ಕೆ ಪೀಠ ಬೇಕು ಅಂತಕ್ಕಂಥ ನಮ್ಮ ಕೂಗು.